ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಭವ್ಯ. ಫ್ರೆಂಡ್ಸ್, ಊರಿಗೆ ಹೋಗ್ತಿದ್ದೀವಿ. ನನ್ನ ಮೈದನ ಮಗಳದು ನಾಮಕರಣ ಇತ್ತು. ಸೊ ಸಂಜು ಆಫೀಸಿಂದ ಬರೋದು ಸ್ವಲ್ಪ ಲೇಟ್ ಆಯಿತು, ಅದಕ್ಕೆ ಲೇಟಾಗಿ ಹೊರಡ್ತಿದ್ದೀವಿ. ಇನ್ನು ಮನೆಗೆ ಹೋಗೋಷ್ಟರಲ್ಲಿ ತುಂಬ ಲೇಟ್ ಆಗುತ್ತೆ ಅಂತ ಹೇಳಿ ಹೋಟೆಲ್ಗೆ ಬಂದ್ವಿ. ಊಟ ಎಲ್ಲ ಮುಗಿಸ್ಕೊಂಡು ಹೋಗ್ಬಿಟ್ರೆ ಸರಿಯಾಗುತ್ತೆ. ಇನ್ನು ನಾವು ಮನೆಗೆ ಹೋಗೋಷ್ಟರಲ್ಲಿ 10:30, 11 ಆ ಥರ ಆಗಿಬಿಡುತ್ತೆ. ಸೊ ಆವಾಗ ಊಟ ಮಾಡೋದಕ್ಕೆ ಆಗಲ್ಲ. ಸೊ ಅದರಿಂದಾಗಿ ಊಟ ಮುಗಿಸ್ಕೊಂಡೇ ಹೋಗೋಣ ಅಂತ ಹೇಳಿ ಬಂದ್ವಿ. ಸಂಜು ಏನು ಬೇಕೋ ಆರ್ಡರ್ ಮಾಡು ಅಂತ ಅಂದರು. ಸೊ ನೋಡ್ತಾ ಇದೆ ಬೇರೆ ಏನೇನಿದೆ ಅಂತ ಹೇಳಿ. ನನಗೇನೋ ಊಟ ಮಾಡಬೇಕು ಅಂತ ಅನ್ನಿಸ್ತಿರ್ಲಿಲ್ಲ. ಬಟ್ ಚಿನ್ನುಗಂತೂ ಅವನು ಯಾವಾಗ ಹೋಟೆಲಿಗೆ ಬಂದ್ರೂ ಅವ್ನು ತಗೊಳ್ಳೋದೇ ದೋಸೆ. ಅವನಿಗೆ ದೋಸೆ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಅದರಲ್ಲೂ ಮಸಾಲೆ ದೋಸೆ ತುಂಬಾ ಇಷ್ಟ. ದೋಸೆಲಿ ಯಾವುದೇ ಥರ ವೆರೈಟೀಸ್ ದೋಸೆ ಮಾಡಿದ್ರೂ ಅವನಿಗೆ ತುಂಬ ಇಷ್ಟ ಆಗುತ್ತೆ ಎಲ್ಲ ತಿಂಡಿಗಿಂತ. ನಾನು ಊಟ ಬೇಡ ಅಂತ ಹೇಳಿ ಗೋಬಿ ಮಂಚೂರಿ ತಗೊಂಡೆ. ಊಟ ತಿನ್ನಬೇಕು ಅನ್ನಿಸ್ತಿರ್ಲಿಲ್ಲ. ಸೊ ಅದರಿಂದಾಗಿ ಗೋಬಿ ಮಂಚೂರಿ ತೊಗೊಂಡೆ. ಸಂಜು ಮಶ್ರೂಮ್ ಬಿರಿಯಾನಿ ತೊಗೊಂಡ್ರು. ಹಾಗೆ ಚಿನ್ನು ನಾನು ಗೋಬಿ ತೊಗೊಂಡೆ ಅಂತ ಹೇಳಿ ಅವನು ಗೋಬಿ ಬೇಕು ಅಂತ ಹೇಳ್ತಿದ್ದ. ಫಸ್ಟ್ ಅದನ್ನು ತಿನ್ನು, ಆಮೇಲೆ ತಿನ್ನುವೆ ಅಂತ ಹೇಳಿದೆ. ಅವನಿಗೆ ದೋಸೆ ಎಷ್ಟಿಷ್ಟ ಅಂತ ಅವನ ಬಾಯಲ್ಲೇ ಕೇಳಿ. ರೈಸ್ ಬಾತ್ ದೋಸೆ, ಉಪ್ಪಿಟ್ಟು ದೋಸೆ, ಚಪಾತಿ ದೋಸೆ, ರೊಟ್ಟಿ ದೋಸೆ, ಪುಳಿಯೋಗರೆ ದೋಸೆ, ಚಿತ್ರಾನ್ನ ದೋಸೆ, ಬಾತು ದೋಸೆ. ನೋಡಿದ್ರಲ್ವಾ ಚಿನ್ನುಗೆ ದೋಸೆ ಅಂದರೆ ಎಷ್ಟಿಷ್ಟ ಅಂತ. ಅವನಿಗೆ ಯಾವುದೇ ತಿಂಡಿನ ಮುಂದೆ ಇಟ್ಟು ದೋಸೆ ಪಕ್ಕದಲ್ಲಿಟ್ಟರೆ ಅವ್ನು ತಗೊಳ್ಳೋದೇ ದೋಸೆ ಅಂದರೆ ಸಿಕ್ಕಾಪಟ್ಟೆ ಇಷ್ಟಪಡ್ತಾನೆ. ಅದು ಏನಕ್ಕಂತ ಗೊತ್ತಿಲ್ಲ, ತುಂಬ ಇಷ್ಟಪಟ್ಟು ತಿಂತಾನೆ. ಅದಾದಮೇಲೆ ನಮ್ಮ ಚಿನ್ನುಗೆ ನನ್ನ ಪ್ಲೇಟ್ ಮೇಲೆ ಕಣ್ಣಿತ್ತು, ಎಲ್ಲಿ ಅಮ್ಮ ಒಬ್ಬಳೇ ಗೋಬಿನ ತಿಂದ್ಬಿಡ್ತಾಳೆ ಅಂತ. ಅದಾದಮೇಲೆ ನನಗೆ ಫುಲ್ ಒಂದು ಪ್ಲೇಟ್ ಗೋಬಿನೂ ತಿನ್ನೋದಕ್ಕಾಗಲಿಲ್ಲ, ಸ್ವಲ್ಪ ತಿಂದೆ. ಅದಾದಮೇಲೆ ಸ್ವಲ್ಪ ಬಿರಿಯಾನಿನ ಹಾಕ್ಕೊಂಡೆ ನಾನು, ಮಶ್ರೂಮ್ ಬಿರಿಯಾನಿನ. ಸಂಜುಗೆ ಮತ್ತು ಚಿನ್ನುಗೆ ಇಬ್ರಿಗೂ ಶೇರ್ ಮಾಡಿಬಿಟ್ಟೆ. ನನ್ನ ಗೋಬಿ ಫುಲ್ ಪ್ಲೇಟ್ ತಿನ್ನೋದಕ್ಕಾಗಲಿಲ್ಲ. ಸೊ ಅವರಿಬ್ರು ತಿಂದರು. ತುಂಬ ಚೆನ್ನಾಗಿದೆ ಅಮ್ಮ ಅಂತ ಹೇಳ್ಕೊಂಡು ತಿಂದ. ಮಕ್ಳಿಗೆಲ್ಲ ಮನೆ ಊಟಕ್ಕಿಂತ ಹೋಟೆಲ್ ಊಟ ಅಂತಂದರೆ ತುಂಬಾ ಇಷ್ಟಪಟ್ಟು ತಿಂತಾರೆ. ಹೋಟೆಲಲ್ಲಿ ಇದ್ದಾಗ ನಾವೆಲ್ಲ ತಿನ್ನಿಸೋದೇ ಬೇಡ, ನಾವೇ ತಿಂತೀವಿ ಅಂತ ಹೇಳ್ತಾರೆ. ಇವನು ಅಷ್ಟೇ, ಮನೇಲಿ ಊಟ ಏನಾದರೂ ಬೇಡ ಅಂತ ಅನಿಸ್ದಾಗ ಹೋಟೆಲ್ಗೆ ಹೋಗೋಣ ಪಪ್ಪ ಅಂತ ಹೇಳ್ತಿರ್ತಾನೆ ಅವ್ರ ಪಪ್ಪನ ಹತ್ರ. ಬಟ್ ನಾನೇ ಹೋಟೆಲ್ಗೆ ಅಷ್ಟು ಇಷ್ಟಪಡಲ್ಲ. ಹೋಟೆಲ್ ಊಟ ಎಲ್ಲನೂ ಬೇಡ ಅಂತ ಹೇಳ್ತಿರ್ತೀನಿ. ಈ ಥರ ಟೈಮ್ ಇಲ್ಲದೆ ಇದ್ದಾಗ ಮಾತ್ರ ಹೋಟೆಲಲ್ಲಿ ಹೋಗಿ ತಿನ್ನೋದು ಅಷ್ಟೇ. ಊಟ ಎಲ್ಲ ಮುಗಿಸ್ಕೊಂಡು ಹೊರಟ್ವಿ. ಹೋಗ್ತಾ ಹಾಗೆ ಸ್ವಲ್ಪ ಬಟ್ಟೆ ಎಲ್ಲ ಶಾಪಿಂಗ್ ಮಾಡಬೇಕಿತ್ತು. ಸೊ ಹೋಗ್ತಾ ರೋಡಲ್ಲಿ ಜುಡಿಯೋ ನೋಡಿದ್ವಿ. ಸೊ ಜುಡಿಯೋದಲ್ಲೇ ನೋಡೋಣ ಅಂತ ಹೋದ್ವಿ. ಬಟ್ ಯಾವುದೂ ನನಗೆ ಕಲೆಕ್ಷನ್ ಅಷ್ಟು ಇಷ್ಟ ಆಗಲಿಲ್ಲ, ಬೇಡ ಅಂತ ಅನ್ನಿಸ್ತು. ಹಾಗೆ ನಾಳೆ ಹೋದ್ರಾಯ್ತು. ನಾಳೆ ಊರಿಗೆ ಹೋದ್ಮೇಲೆ ಕೇರ್ನಗರಲ್ಲಿ ಚೆನ್ನಾಗಿರೋ ಬಟ್ಟೆ ಸಿಗುತ್ತೆ ಅಲ್ಲೂ ಅಂತ ಹೇಳಿ ಕೇರ್ನಗರದಲ್ಲೇ ತೊಗೊಳ್ಳೋಣ, ಇಲ್ಲಿ ಯಾವುದು ನಂಗೆ ಇಷ್ಟ ಆಗಲಿಲ್ಲ ಅಂತ ಹೇಳಿ ಹೊರಟ್ವಿ. ಮನೆಗೆ ಹೋಗೋಷ್ಟರಲ್ಲಿ ತುಂಬಾ ಲೇಟಾಗಿತ್ತು, 10:30 ಆಗಿತ್ತು. ಸೊ ನಾನು ವ್ಲಾಗ್ನ ಕಂಟಿನ್ಯೂ ಮಾಡಲಿಲ್ಲ. ಸೊ ಇದು ಬೆಳಿಗ್ಗೆ ಇದು ಕೇರ್ನಗರಕ್ಕೆ ಹೊರಟ್ವಿ. ಸ್ವಲ್ಪ ಶಾಪಿಂಗ್ ಮಾಡಬೇಕು ಅಂತ ಹೇಳಿದ್ನಲ್ಲ. ಸೊ ಡ್ರೆಸ್ ಎಲ್ಲ ತೊಗೊಳ್ಬೇಕು ಅಂತ ಹೋದ್ವಿ. ಅಲ್ಲೆಲ್ಲ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಹಾಗೆ ಮಮ್ಮಿ ಮನೆಗೆ ಹೋದ್ವಿ. ಇನ್ನು ನಾಳೆ ನಾವು ಫಂಕ್ಷನ್ ಮುಗಿಸ್ಕೊಂಡು ವಾಪಸ್ ಹೋಗಬೇಕಿತ್ತು ಬ್ಯಾಂಗ್ಳೂರಿಗೆ. ಇನ್ನು ಮಮ್ಮಿ ಮನೇಲಿ ಇರೋದಕ್ಕೆ ಟೈಮ್ ಇಲ್ಲ ಅಂತ ಹೇಳಿ ಮಮ್ಮಿ ಮನೆಗೆ ಬಂದ್ವಿ. ಇಲ್ಲಿ ನೋಡಿ, ಮಮ್ಮಿ ಮನೆಯಲ್ಲಿ ಹೊಸ ನಾಯಿ ತಂದಿದ್ದಾರೆ. ಇದು ಆ ಗುಂಡ ಸತ್ತೋಯ್ತಲ್ಲ, ಅದಕ್ಕೆ ಅದ್ರ ನೆನಪಿಗೆ ಅಂತ ತಂದಿದ್ದಾರೆ. ಇದ್ರ ನೇಮು ಕೂಡ ಗುಂಡ ಅಂತ. ಚಿನ್ನು ಅಂತೂ ಗುಂಡನ ಜೊತೆ ಸಿಕ್ಕಾಪಟ್ಟೆ ಟೈಮ್ ಸ್ಪೆಂಡ್ ಮಾಡ್ದ, ತುಂಬಾ ಆಟಾಡ್ಸು. ಹೇ ಗುಂಡ, ಹೊಡಿಬೇಡ, ಮುಖಕ್ಕೆ ಏನಾದ್ರು ಬಿದ್ಬಿಟ್ಟದು. ಚಿನ್ನು ಹಂಗೆ ಆಟಾಡ್ಸಪ್ಪ. ವಾವ್, ನೋಡು ಹೆಂಗ್ ಕ್ಯಾಚ್ ಹಿಡಿಯುತ್ತೆ. ಚಿನ್ನು ಬಾಲ್ ತರಬೇಕು. ಚಿನ್ನು ಬಾಲಲ್ಲಿ ಕ್ಯಾಚ್ ಆಡುತ್ತೆ. ಇಲ್ಲ ದೊಡ್ಡ ಬಾಲು. ಹೌದಾ, ವಾಕ್ ಮಾಡ್ತಾ ಪ್ರೀತಿಯಿಂದ ಮಾತಾಡ್ಸ್ಬೇಕು ಚಿನ್ನು. ಹಾ, ಗುಡ್ ಬಾಯ್ ಅವನು. ಅವನೆಷ್ಟು ಗುಡ್ ಬಾಯ್ ನೋಡು. ಚಿನ್ನು ಅಕ್ಕ ಗೊತ್ತಾ ಕೇಳು. ಚಿನ್ನು ಅವ್ರ ಮನೇಲೆ ಇದ್ದಿದ್ದು ಚಿನ್ನು. ಯಾವ ದೊಡ್ಡಪ್ಪ ಚಿನ್ನು? ಯಾವ ದೊಡ್ಡಪ್ಪ? ದೊಡ್ಡಪ್ಪನ ನೇಮ್ ಹೇಳು. ಗಿರೀಶ್ ದೊಡ್ಡಪ್ಪ ಕಣೋ. ದೊಡ್ಡಮ್ಮನ ನೇಮ್ ಏನು?
ಹ್ಞೂ ಚಿನ್ನು ನೋಡಿ ಎಷ್ಟು ಚೆನ್ನಾಗಿ ಆಟ ಆಡುತ್ತೆ. ಸೆಕೆಂಡ್ ಕೊಡಪ್ಪ ಗುಂಡ. ಗುಡ್ ಬಾಯ್ ಅಲ್ವಾ ನೀನು ಗುಂಡ? ಸೆಕೆಂಡ್ ಕೊಡು ಮನೆ. ಚಿಲ್ಟು ಜೊತೆ ಆಟ ಆಡ್ದ ಅಂತ ಕೇಳು. ಚಿಟ್ಟಿ ಚಿಟ್ಟಿ ಕೇಳು. ಚಿಟ್ಟಿ ಭಯ ಪಟ್ಕೊಂಡು ಓಡ್ಬಿಟ್ನಂತೆ ಚಿನ್ನು. ಏ ಗುಂಡ ಗುಂಡ ಸೆಕೆಂಡ್ ಕೊಡಪ್ಪ. ಸೆಕೆಂಡ್ ಏನು ಮಾಡೋದಿಲ್ಲ, ಮೇಲ್ಮುಟ್ಟು ಭಯ ಇಷ್ಟ ಮುಗೀತು. ಏನು ಇಲ್ಲ. ಸೆಕೆಂಡ್ ಕೊಡಪ್ಪ. ಕೊಡು ಕೊಡು ಗುಂಡ. ಸೆಕೆಂಡ್ ಸೆಕೆಂಡ್ ಹತ್ರ ಕುತ್ಕೋ ಚಿನ್ನು. ಸೆಕೆಂಡ್ ಸೆಕೆಂಡ್ ಕೊಡು. ಸೆಕೆಂಡ್ ಸೆಕೆಂಡ್ ಮಾಡು ಗುಂಡ. ಗೀರ್ ಬಿಡುತ್ತೆ ತುಂಬಾ. ಅಮ್ಮ ಅದಕ್ಕೆ ನೇಲ್ ಕಟ್ ಮಾಡಲ್ವಾ? ಏಯ್ ನೇಲೆಲ್ಲ ಕಟ್ ಮಾಡಲ್ಲ ಕಣೋ. ಯಾಕೆ? ಹಾಗೆ ಇದು ನಾಮಕರಣದ ದಿನ. ನೆಕ್ಸ್ಟ್ ಡೇ ನಾನು ನಾಮಕರಣದ ವ್ಲಾಗ್ನ ಕಂಟಿನ್ಯೂ ಮಾಡ್ತಿದ್ದೀನಿ. ಮಮ್ಮಿ ಮನೆಯಲ್ಲಿ ನನಗೆ ಜಾಸ್ತಿ ವಿಡಿಯೋ ಎಲ್ಲ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ಮಮ್ಮಿ ಅಪ್ಪಾಜಿನ ಮಾತಾಡ್ಸ್ಕೊಂಡು ಸ್ವಲ್ಪ ಟೈಮ್ ಇದ್ದು ನಾನು ವಾಪಸ್ ಬಂದುಬಿಟ್ಟೆ. ಇದು ನೆಕ್ಸ್ಟ್ ಡೇ ನಾನು ಅದೇ ವ್ಲಾಗನ್ನು ಕಂಟಿನ್ಯೂ ಮಾಡ್ತಿದ್ದೀನಿ. ಮನೆಯಲ್ಲಿ ಗಣಪತಿ ಹೋಮ ಹಾಗೆ ನಾಮಕರಣ ಎರಡೂ ಒಂದೇ ದಿನ ಇತ್ತು. ಪೂಜೆ ಎಲ್ಲ ತುಂಬಾ ಚೆನ್ನಾಗಾಯಿತು. ಬಟ್ ನಾನು ನಾಮಕರಣದ ವ್ಲಾಗ್ನು ಕೂಡ ಕಂಟಿನ್ಯೂಸ್ ಆಗಿ ಪೂರ್ತಿ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ಯಾಕಂದರೆ ಅರ್ಚಕರು ಆ ಪೂಜೆಗೆ ಬೇಕಾಗಿರೋದನ್ನ ಮಧ್ಯ ಮಧ್ಯ ಕೇಳ್ತಾನೆ ಇದ್ದರು. ನಾನೇ ಎಲ್ಲನೂ ಎದ್ದು ಕೊಡಬೇಕಿತ್ತು. ಸೊ ಅದರಿಂದಾಗಿ ನನಗೆ ವೀಡಿಯೋನ ಫುಲ್ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ಸ್ಮಾಲ್ ಕ್ಲಿಪ್ಪಿಂಗ್ನ ತಗೊಂಡೆ. ಪೂಜೆ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ರು. ಹಾಗೆ ಪಾಪು ಮಾತ್ರ ಸಿಕ್ಕಾಪಟ್ಟೆ ಅಳ್ತಿದ್ಲು, ಯಾರ ಹತ್ರನೂ ಹೋಗ್ತಿರ್ಲಿಲ್ಲ. ತುಂಬ ಅಂದರೆ ತುಂಬಾ ಅಳ್ತಿದ್ಲು. ಇನ್ನು ಚಿಕ್ಕ ಪಾಪು ಅಲ್ವಾ, ಸೊ ಅದರಿಂದಾಗಿ ಹೊಸ ಜಾಗ ಹೊಸ ಜನ ನೋಡ್ತಿದ್ದಂಗೆ ನಾನು ಎಲ್ಲಿಗೆ ಬಂದಿದ್ದೀನಿ ಅನ್ನೋ ಥರ ಪಾಪುಗೆ ಗಾಬರಿ ಆಗ್ಬಿಟ್ಟು ಅಳ್ತಿದ್ಲು. ಚಿನ್ನು ಅವ್ರ ಅಜ್ಜಿ ಫೋನ್ನ ತಗೊಂಡು ಇಷ್ಟೊತ್ತು ಗೇಮ್ ಆಡ್ತಿದ್ದ. ಇಲ್ಲಿಗೆ ಬಂದರೆ ಈ ಅಜ್ಜಿ ಫೋನು, ಅಲ್ಲಿಗೆ ಹೋದರೆ ನಮ್ಮ ಮಮ್ಮಿ ಫೋನ್ನ ತಗೊಂಡು ಆಟಾಡ್ತಾನೆ. ಇನ್ನು ನಾವಂತೂ ಯಾರೂ ಅವನಿಗೆ ಫೋನೆಲ್ಲ ಕೊಡೋದಿಲ್ಲ. ಸೊ ಅದರಿಂದಾಗಿ ಊರ ಕಡೆ ಬಂದಾಗ ಈ ಅಜ್ಜಿ ಫೋನು ಆ ಅಜ್ಜಿ ಫೋನು ಆ ಥರ ತಗೊಂಡು ಆಟಾಡ್ತಾನೆ. ಗೇಮೆಲ್ಲ ಆಡೋದು ಆ ಥರ ಎಲ್ಲ. ಪಾಪು ಅಂತೂ ಪೂಜೆ ಮಾಡಬೇಕಾದ್ರಂತೂ ಹೋಮದೆಲ್ಲನೂ ಅದನ್ನೇ ನೋಡ್ತಾ ಇದ್ಲು. ಸ್ವಲ್ಪನೂ ಕಣ್ಣು ಮಿಟುಕಿಸ್ದಾಗೆ ಕುತ್ಕೊಂಡು ನೋಡ್ತಾ ಇದ್ಲು. ಏನೋ ಒಂಥರ ಕ್ಯೂಟಾಗಿ ಅನ್ನಿಸ್ತಿತ್ತು ನೋಡಿ ಹೇಗೆ ನೋಡ್ತಿದ್ದಾಳೆ ಅಂತ. ಅದಾದಮೇಲೆ ತುಂಬ ಅಂದರೆ ತುಂಬಾ ಅಳ್ತಿದ್ಲು. ಏನೂ ಸರಿಯಾಗಿ ಮಾಡಿಸ್ಕೊಳ್ತಿರ್ಲಿಲ್ಲ. ನಾಮಕರಣದಲ್ಲೂ ಅಷ್ಟೇ, ಹೆಸರು ಕೂಗಬೇಕಾದ್ರಂತೂ ತುಂಬಾ ಅಳ್ತಿದ್ಲು. ನಂಗೆ ಅದನ್ನೆಲ್ಲ ಜಾಸ್ತಿ ವಿಡಿಯೋ ಕ್ಲಿಪ್ಪಿಂಗ್ಸ್ ಎಲ್ಲ ತಗೊಳ್ಳೋದಕ್ಕೆ ಆಗಲಿಲ್ಲ. ಸ್ಮಾಲ್ ಕ್ಲಿಪ್ಪಿಂಗ್ಸ್ನ ತಗೊಂಡೆ, ಇಲ್ಲಾಂದರೆ ಫುಲ್ ವಿಡಿಯೋ ಮಾಡ್ಕೊಳ್ಬೋದಿತ್ತು. ಹಾಗೆ ತೊಟ್ಲಿಗೆಲ್ಲ ಪೂಜೆ ಮಾಡಬೇಕಿತ್ತು. ಅದರಿಂದಾಗಿ ಬೇರೆ ಚಿಕ್ಕ ಮಕ್ಳ ಕೈಲಿ ಕೊಟ್ಟಿದ್ದೆ ವಿಡಿಯೋ ಮಾಡೋದಕ್ಕೆ. ಅವರು ಫೋನ್ ಆನ್ ಮಾಡೋದು ಆಫ್ ಮಾಡೋದು ಆ ಥರ ಮಾಡಿದ್ದಾರೆ. ಸರಿಯಾಗಿ ಕ್ಲಿಪ್ಪಿಂಗ್ಸ್ ಎಲ್ಲ ತೆಗ್ದಿರಲಿಲ್ಲ. ಆದರೂ ಪರವಾಗಿಲ್ಲ ಅಂತೇಳಿ ಅದೇ ಕ್ಲಿಪ್ಪಿಂಗ್ಸ್ ಎಲ್ಲನೂ ಹಾಕಿದ್ದೀನಿ. ಮಗುಗೆ ನೇಮೆಲ್ಲ ಇಟ್ಟಾದಮೇಲೆ ಇವಾಗ ತೊಟ್ಲಿಗೆ ಹಾಕಿ ಮಗುನ ತೂಗಬೇಕಿತ್ತು. ಅದಕ್ಕೂ ಮುಂಚೆ ಮುತ್ತೈದೆಯರೆಲ್ಲ ತೊಟ್ಲು ಪೂಜೆ ಮಾಡಿ ಅಂತ ಹೇಳಿದ್ರು. ಅದಕ್ಕೂ ಮುಂಚೆ ಫಸ್ಟು ಸೋದರ ಮಾವನ ಕೈಲಿ ಪೂಜೆ ಮಾಡಿಸ್ಬಿಡಿ, ಅದಾದಮೇಲೆ ಮುತ್ತೈದೆಯರೆಲ್ಲ ಪೂಜೆ ಮಾಡಿ ಅಂತ ಹೇಳಿದ್ರು. ಸೊ ಅದರಿಂದಾಗಿ ಅವ್ರು ಸೋದರ ಮಾವ ಪೂಜೆ ಮಾಡಿದ ಮೇಲೆ ಈಗ ನಾವು ಮುತ್ತೈದೆಯರೆಲ್ಲ ಒಂದು 3 ಜನ ಸೇರಿಕೊಂಡು ನಾವು ಪೂಜೆ ಮಾಡಿದ್ವಿ. ಪೂಜೆ ಎಲ್ಲ ಆದಮೇಲೆ ಫಸ್ಟಿಗೆ ಮಗು ಹಾಕೋದಕ್ಕಿಂತ ಮುಂಚೆ ತೊಟ್ಲಿಗೆ ಗುಂಡ್ಕಲ್ಲನ್ನ ಹಾಕಿ ಅಂತ ಹೇಳಿದ್ರು. ಗುಂಡ್ಕಲ್ಲನ್ನು ಸಹ ಪೂಜೆ ಮಾಡಿ ಆ ಗುಂಡ್ಕಲ್ಲನ್ನ ಮಗು ಅಂತ ತಿಳ್ಕೊಂಡು ಹಾಕಿ ಅದನ್ನು 3 ಸಲ ತೂಗಿ ಅಂತ ಹೇಳಿದ್ರು. ತುಂಬ ಸಂಪ್ರದಾಯ ಇರುತ್ತೆ ನಾಮಕರಣದಲ್ಲೆಲ್ಲ. ತುಂಬ ಚೆನ್ನಾಗಿತ್ತು. ಗುಂಡ್ಕಲ್ಲು ಹಾಕಿ ತೂಗಬೇಕಾದ್ರೆ ಒಂದು ಸ್ವಲ್ಪ ನಗು ಬರ್ತಿತ್ತು. ಅದಾದಮೇಲೆ ಡೈರೆಕ್ಟಾಗಿ ನಮ್ಮ ಮಗುನ ಹಾಕೋ ಹಾಗಿಲ್ಲ, ಬೇರೆ ಮಗುನ ಹಾಕಿ ಅದಾದಮೇಲೆ ಆ ಮಗುನೂ 3 ಸಲ ತೂಗಾದಮೇಲೆ ನಾಮಕರಣ ಮಾಡ್ಕೊಳ್ತೀರಂತ ಮಗುನ ಹಾಕಬೇಕು. ಸೊ ಅದರಿಂದಾಗಿ ಬೇರೆ ಮಗುನೂ ಹಾಕಿ ಆ ಮಗುನೂ ಒಂದು 3 ಸಲ ತೂಗಾದಮೇಲೆ ನಾಮಕರಣ ಮಾಡ್ಕೊಳ್ತಿದ್ದಂಥ ಮಗುನ ಹಾಕಿ ತೂಗಬೇಕು. ಅವರು ಹೇಳಿದರು ಅರ್ಚಕರು, ಇವಾಗ ಮಗುನ ಹಾಕಿ ಒಂದು 3 ಸಲ ತೂಗಿ ಅಮ್ಮ ಅಂತ ಹೇಳಿದ್ರು. ಮುತ್ತೈದೆಯರು ಇಸ್ಕೊಂಡು 3 ಜನ ಮುತ್ತೈದೆಯರು ಹಾಕ್ಬಿಟ್ಟು ತೂಗಿ ಅಂತ ಹೇಳಿದ್ರು. ಸೊ ಅದರಿಂದಾಗಿ ತೂಗ್ತಾಯಿದ್ವಿ. ಪಾಪು ಅಂತೂ ತೊಟ್ಲಲ್ಲಿ ಮಲ್ಕೊಳ್ಳೋದಕ್ಕೆ ಇಷ್ಟಪಡ್ತಿರ್ಲಿಲ್ಲ. ತುಂಬ ಅಂದರೆ ತುಂಬಾ ಅಳ್ತಿದ್ಲು. ಅವಳಿಗೆ ಅಭ್ಯಾಸ ಇರಲಿಲ್ವಂತೆ ತೊಟ್ಲಲ್ಲಿ ಮಲ್ಕೊಂಡು. ಅದರಿಂದಾಗಿ ತೊಟ್ಲಿಗೆ ಹಾಕ್ತಿದ್ದಂಗೆ ತುಂಬ ಅಂದರೆ ತುಂಬಾ ಅಳ್ತಿದ್ಲು. ಎಷ್ಟೇ ತೂಗಿದ್ರೂ ಸಹ ಸುಮ್ಮನೆ ಆಗ್ತಾನೆ ಇರಲಿಲ್ಲ. ಕಾಲಲ್ಲೆಲ್ಲ ಬಡ್ದು ಜೋರಾಗೆ ಅಳೋದಕ್ಕೆ ಸ್ಟಾರ್ಟ್ ಮಾಡಿಬಿಡ್ತು. ಅದಕ್ಕೆ ಅರ್ಚಕರು ಬೇಗ ಸೋದರ ಮಾವನ ಕೈಲಿ ಬಾಯಿಗೆ ಜೇನುತುಪ್ಪ ಮತ್ತು ಹಾಲನ್ನು ಹಾಕ್ಸಿ
ಬೇಗ ಮಗು ಅಳ್ತಿದೆ, ಬೇಗನೆ ಮಾಡಿ ಅಂತ ಹೇಳಿದ್ರು. ಸೊ ಅದರಿಂದಾಗಿ ಅರ್ಜೆಂಟಲ್ಲೇ ಪಾಪುದು ಸೋದ್ರ ಮಾವ ಬಂದು ಬಾಯಿಗೆ ಜೇನುತುಪ್ಪ ಮತ್ತು ಹಾಲು ಎಲ್ಲನೂ ಹಾಕಿದ್ರು. ಅದು ಹಾಕಿ ಒಂದು 3 ಸಲ ತೂಗಿದ ಮೇಲೆ ಮತ್ತೆ ತಾಯಿಗೆ ಸೆರಗಲ್ಲಿ ಈಸ್ಕೊಳಮ್ಮ ಅಂತ ಹೇಳಿದ್ರು. ಎಷ್ಟೊಂದು ಥರದ ಪೂಜೆ ಎಲ್ಲ ಮಾಡಿಸ್ತಾರೆ. ನಾಮಕರಣದಲ್ಲಂತೂ ತುಂಬ ಅಂದರೆ ತುಂಬಾ ಪೂಜೆ ಎಲ್ಲ ಇರುತ್ತೆ. ಆದರೆ ನನಗೆ ಪ್ರತಿಯೊಂದೂ ಕ್ಲಿಪ್ಪಿಂಗ್ಸ್ ತಗೊಳ್ಳೋದಕ್ಕೆ ಆಗಲಿಲ್ಲ. ತುಂಬ ಎಲ್ಲ ಕಡೆಯೂ ಅರ್ಚಕರು ಅಷ್ಟೇ, ನಾಮಕರಣ ಅಂತ ಮಾಡಿದ್ಮೇಲೆ ತುಂಬಾ ಶಾಸ್ತ್ರಗಳಿರುತ್ತೆ, ಪ್ರತಿಯೊಂದಕ್ಕೂ ಶಾಸ್ತ್ರ ಇರುತ್ತೆ. ತುಂಬ ಶಾಸ್ತ್ರಗಳು ಮಾಡಿದ್ರು, ಆದರೆ ಎಲ್ಲ ಶಾಸ್ತ್ರಗಳನ್ನೂ ನನಗೆ ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ. ಈಗ ಯಾರು ಮಗುನ ತೊಟ್ಲಿಗೆ ಹಾಕಿದ್ರೋ ಅವರೇ ಮಗುನ ಎತ್ತು ತಾಯಿಗೆ ಕೊಡಬೇಕಿತ್ತು. ತಾಯಿ ತನ್ನ ಸೆರಗಲ್ಲಿ ಆ ಮಗುನ ಇಸ್ಕೊಳ್ಳಿ ಅಂತ ಹೇಳಿದ್ರು. ತುಂಬ ಚೆನ್ನಾಗಿ ಪೂಜೆ ಎಲ್ಲ ಮಾಡಿಕೊಟ್ರು. ಮಗು ನೋಡಿ ಎಷ್ಟು ಅಳ್ತಿದ್ದಾಳೆ ಅಂತ. ಮಗುನ ತೊಟ್ಲಿಂದ ತೆಗೆದು ತಾಯಿಗೆ ಕೊಟ್ಟ ಮೇಲೆ ನಾಮಕರಣ ಮುಗೀತು ಅಂತಲೇ ಅರ್ಥ. ಅದಾದಮೇಲೆ ಮುತ್ತೈದರಿಗೆಲ್ಲ ಅರ್ಶಿನ ಕುಂಕುಮ ಕೊಟ್ಟು ಊಟಕ್ಕೆಲ್ಲ ಅರೇಂಜ್ ಮಾಡಿದ್ವಿ. ಅವರು ಊಟಕ್ಕೆಲ್ಲ ಹೊರಟರು. ನನ್ನ ಮಗ ಅಂತೂ ಫುಲ್ ಖುಷಿಯಿಂದ ಊಟಕ್ಕೆ ನಾನೇ ಬಡಿಸ್ತೀನಿ ಅಂದ್ಕೊಂಡು ಅವನೇ ಎಲ್ಲ ರೆಡಿ ಮಾಡ್ತಿದ್ದ, ಊಟಕ್ಕೆ ನಾನು ಬಡಿಸ್ತೀನಿ ಅಂತ. ಏನೋ ಒಂಥರ ಖುಷಿ ಅವನಿಗೆ, ಖುಷಿಯಿಂದ ಫಂಕ್ಷನಲ್ಲಿ ಓಡಾಡ್ತಿದ್ದ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ, ಇದಿಷ್ಟು ನಮ್ಮನೆ ಪಾಪುನ ನಾಮಕರಣ ಆಗಿತ್ತು. ಇದೆಲ್ಲ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ವೀಡಿಯೋಸ್ನ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಾಚ್ ಮಾಡಿ, ಓಕೆನಾ? ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಆವತ್ತೇ ನಾವು ಕೂಡ ಬ್ಯಾಂಗ್ಳೂರ್ಗೆ ಹೊರಟ್ವಿ. ಓಕೆ ಫ್ರೆಂಡ್ಸ್, ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.